ಸಿಕೆಪುರ ಜ್ಞಾನವಾಹಿನಿ ಶಾಲೆಯಲ್ಲಿ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ. ವಿದ್ಯಾರ್ಥಿಗಳ ಕಲಿಕೆ ಹಾಗೂ ಹೊಸದಾದ ಜೀವನ ಕೌಶಲ್ಯವನ್ನ ಹೊಂದಲು ಇಂತಹ ಪ್ರತಿಭಾ ಕಾರಂಜಿ ಕಾರ್ಯಕ್ರಮಗಳ ಅವಶ್ಯಕತೆ ಮಕ್ಕಳಿಗೆ ಇದೆ. ಆದ್ದರಿಂದ ಗೆಲುವು ಸೋಲು ಮುಖ್ಯವಲ್ಲ, ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಇಂತಹ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು ಎಂದು ಜ್ಞಾನವಾಹಿನಿ ಕಾನ್ವೆಂಟ್ ಸಂಸ್ಥಾಪಕ ಕಾರ್ಯದರ್ಶಿ ಅಜಯ್ ನಾಗೇಶ್ ಅವರು ತಿಳಿಸಿದ್ದಾರೆ. ಪಾವಗಡ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳಾದ ಇಂದ್ರಾಣಮ್ಮ ಗಣ್ಯಾತಿ ಗಣ್ಯರನ್ನ ತಮಟೆ ವಾದ್ಯಗಳಿಂದ ಸ್ವಾಗತಿಸಿದ್ದಾರೆ ಹಾಗೂ ಗಣ್ಯಾತಿ ಗಣ್ಯರಿಂದ ಜ್ಯೋತಿ ಬೆಳಗಿಸಿದ್ದಾರೆ. ನಂತರ ಕ್ಷೇತ್ರದ ಶಿಕ್ಷಣಾಧಿಕಾರಿ ಇಂದ್ರಾಣಮ್ಮ ಮಾತನಾಡುತ್ತಾ 2024-25ನೇ ಸಾಲಿನ ಪ್ರತಿಭಾ ಕಾರಂಜಿ ಸಿಕೆಪುರ ಕ್ಲಸ್ಟರ್ ಮಟ್ಟದಲ್ಲಿ ನಡೆಯುತ್ತಿದೆ. ಇದು ಒಂದು ಪಠ್ಯೇತರ ಚಟುವಟಿಕೆ. ಮಕ್ಕಳಲ್ಲಿ ಇರುವಂತಹ ಪ್ರತಿಭೆಯನ್ನ ಹೊರತರುವಂತಹ ಕಾರ್ಯಕ್ರಮ. ಮಕ್ಕಳಿಗೆ ಪುಸ್ತಕವನ್ನ ಓದಿಸುತ್ತದೆ. ಪುಸ್ತಕದ ಜ್ಞಾನದ ಜೊತೆಗೆ ಇತರೆ ಕಲಾತ್ಮಕ ಚಟುವಟಿಕೆಗಳು ಇರಬೇಕು. ಇದು ಕಲೆ ಮತ್ತು ಕಲೋತ್ಸವ. ಮಕ್ಕಳಿಗೆ ಶಾಲೆಯ ಪ್ರಾರಂಭದಲ್ಲೇ ಒಂದು ಕಾರ್ಯಕ್ರಮ ಮಾಡುತ್ತೇವೆ. ಶಾಲಾ ಮುಗಿದ ಅಂತ್ಯದಲ್ಲಿ ಶಾಲೆಯಲ್ಲಿ ನಾವು ಕೊನೆಯದಾಗಿ ಸರಸ್ವತಿ ಪೂಜೆ ಮಾಡಿ ಮಕ್ಕಳಿಗೆ ಅವತ್ತು ಚಟುವಟಿಕೆಗಳನ್ನು ಮೂಡಿಸುತ್ತೇವೆ. ಡ್ಯಾನ್ಸ್ ಆಗಲಿ, ನಾಟಕವಾಗಲಿ ಇವೆಲ್ಲವನ್ನ ಆಚರಣೆ ಮಾಡುತ್ತೇವೆ. ಅಂದರೆ ಶಾಲೆ ಹಂತದಲ್ಲಿ ಆಯ್ಕೆ ಆಗಿರುವಂತಹ ಮಗು ಕ್ಲಸ್ಟರ್ಗೆ ಬರುತ್ತೆ. ಕ್ಲಸ್ಟರ್ ಅಲ್ಲಿ ಆಯ್ಕೆಯಾದಂತಹ ಮಕ್ಕಳು ತಾಲೂಕಿಗೆ ಬರುತ್ತಾರೆ. ತಾಲೂಕಿನಿಂದ ಜಿಲ್ಲೆಯಿಂದ ರಾಜ್ಯ ಮಟ್ಟಕ್ಕೆ ಹೋಗುತ್ತಾರೆ. ಯಾವ ಶಾಲೆಯ ಶಿಕ್ಷಕರು ಚಟುವಟಿಕೆಯಿಂದ ಕೊಡುಗೆ ನೀಡುತ್ತಾರೋ ಎಲ್ಲಾ ರಂಗದಲ್ಲೂ ಕಲಿಕೆಯಲ್ಲಿ ಇರಬಹುದು. ಶಿಕ್ಷಕರಲ್ಲಿ ಅತಿ ಹೆಚ್ಚಾಗಿರುತ್ತೋ ಅಷ್ಟು ಮಕ್ಕಳಲ್ಲಿನೂ ಸಹ ಬೆಳೆಯುವುದಕ್ಕೆ ಶಿಕ್ಷಕರು ತಾನೂ ಒಂದು ಕಲಾತ್ಮಕ ಜೀವನದೊಳಗೆ ಮಕ್ಕಳನ್ನ ಬೆಳೆಸಬೇಕು ಎಂಬ ಭಾವನೆ ಅವರಲ್ಲಿ ಬಂದಾಗ ಮಾತ್ರ ಮಕ್ಕಳನ್ನ ಕಲೆಯಲ್ಲಿ ನೋಡುವುದಕ್ಕೆ, ಗುರುತಿಸುವುದಕ್ಕೂ ಸಾಧ್ಯವಾಗುತ್ತದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಜ್ಞಾನವಾಹಿನಿ ಶಾಲೆಯ ಸಂಸ್ಥಾಪಕರಾದ ಅಜಯ್ ನಾಗೇಶ್ ಅವರ ಗುರುಗಳಾದ ರಾಜ್ಬಾಬು ಗುರುಗಳಿಗೆ ಸನ್ಮಾನ ಮಾಡುವ ಭಾಗ್ಯ ಸಿಕ್ಕಿದೆ ಎಂದು ಸಂತೋಷಪಟ್ಟು ಸನ್ಮಾನಿಸಿದ್ದಾರೆ. ಈ ಸಂದರ್ಭದಲ್ಲಿ ರಂಗನಾಥ ಸಿಇಒ, ಶಿಕ್ಷಣ ಇಲಾಖೆ, ಸಾದಿಕ್ ಬಿಆರ್ಪಿ ನಿಕಟಪೂರ್ವ ಅಧ್ಯಕ್ಷರು, ರಮೇಶ ಮುಖ್ಯ ಶಿಕ್ಷಕರು, ಶ್ರೀನಿವಾಸುಲು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ, ರಾಮಾಂಜನೇಯ ರಾಜ್ಯ ಪರಿಷತ್ ಸದಸ್ಯರು, ನರಸಿಂಹಮೂರ್ತಿ ಕನ್ನಡ ಮಾಸ್ಟರ್, ನಾಗರಾಜು ಮುಖ್ಯ ಭರ್ತಿ ಶಿಕ್ಷಕರು, ಲಕ್ಷ್ಮೀದೇವಿ ಶಿಕ್ಷಕರು, ರವಿಚಂದ್ರ ಜ್ಞಾನವಾಹಿನಿ ಮುಖ್ಯ ಶಿಕ್ಷಕರು, ಚಂದ್ರಪ್ಪ ನಿವೃತ್ತ ಶಿಕ್ಷಕರು, ರಾಮಕೃಷ್ಣಪ್ಪ ಮುಖ್ಯ ಶಿಕ್ಷಕರು, ಭೀಮಣ್ಣ ಮುಖ್ಯ ಶಿಕ್ಷಕರು, ಚಂದ್ರಶೇಖರ್ ಮುಖ್ಯ ಶಿಕ್ಷಕರು ಹಾಗೂ ಹಲವು ಶಾಲೆಯ ಶಿಕ್ಷಕರು, ಅಡಿಗೆಯವರು, ಪೋಷಕರು, ವಿವಿಧ ಸಂಘದ ಅಧ್ಯಕ್ಷರು, ಸದಸ್ಯರುಗಳು ಉಪಸ್ಥಿತರಿದ್ದರು. ವರದಿ ನಾಗರಾಜು ದೇವರಹಟ್ಟಿ. 24ನೇ ಸಾಲಿನ ಪ್ರತಿಭಾ ಕಾರಂಜಿ ಕ್ಲಸ್ಟರ್ ಮಟ್ಟದಲ್ಲಿ ನಡೀತಾ ಇದೆ. ಇದು ಏನು ಅಂತ ಅಂದ್ರೆ ಇದು ಒಂದು ಪಠ್ಯೇತರ ಚಟುವಟಿಕೆ ಆಗಿದೆ. ಮಕ್ಕಳಲ್ಲಿ ಇರುವಂತಹ ಪ್ರತಿಭೆಯನ್ನ ಹೊರಹೊಮ್ಮುವಂತಹ ಕಾರ್ಯಕ್ರಮ. ಏಕೆಂದ್ರೆ ಬರೀ ಪುಸ್ತಕನೇ ನಾವು ಓದಿಸ್ತಾ ಇರ್ತೀವಿ ಮಗುವಿಗೆ. ಏಕೆಂದ್ರೆ ಪುಸ್ತಕದ ಜ್ಞಾನದ ಜೊತೆಗೆ ಇತರ ಕಲಾತ್ಮಕ ಚಟುವಟಿಕೆಗಳು ಇರಬೇಕು. ಏಕೆಂದ್ರೆ ಇದು ಕಲೆ ಮತ್ತು ಕಲೋತ್ಸವ. ಈಗ ಮಕ್ಕಳಲ್ಲಿ ಏನು ಅಂತ ಅಂದ್ರೆ ಶಾಲಾ ಪ್ರಾರಂಭದಲ್ಲಿ ಏನೋ ಒಂದು ಕಾರ್ಯಕ್ರಮ ಮಾಡ್ತೀವಿ, ಶಾಲೆ ಮುಗಿದ ಹಂತದಲ್ಲಿ ಶಾಲೆಯಿಂದನ ನಾವು ಲಾಸ್ಟ್ ಒಂದು ಸರಸ್ವತಿ ಪೂಜೆ ಅಂತ ಮಾಡಿಬಿಟ್ಟು ಮಕ್ಕಳಿಗೆ ಅವತ್ತು ಏನೋ ಒಂದು ಚಟುವಟಿಕೆಗಳನ್ನ ಮಾಡಿಸ್ತೀವಿ. ಒಂದು ಡ್ಯಾನ್ಸ್ ಇರ್ಬೋದು, ನಾಟಕ ಇರ್ಬೋದು, ಇವೆಲ್ಲನ. ಆದ್ರೆ ಇದು ಒಂದು ಏನು ಅಂತ ಅಂದ್ರೆ ಶಾಲಾ ಹಂತದಲ್ಲಿಂದ ಆಯ್ಕೆಯಾಗಿರುವಂತಹ ಮಗು ಕ್ಲಸ್ಟರಿಗೆ ಬರುತ್ತೆ. ಕ್ಲಸ್ಟರಲ್ಲಿ ಆಯ್ಕೆಯಾದಂತಹ ಮಕ್ಕಳು ತಾಲೂಕ್ ಲೆವೆಲ್ ಬರ್ತಾರೆ. ತಾಲೂಕ್ ಲೆವೆಲಿಂದ ಜಿಲ್ಲೆಯಿಂದ ರಾಜ್ಯ ಮಟ್ಟಕ್ಕೆ ಮಕ್ಕಳು ಹೋಗುತ್ತೆ. ಇದು ಏನು ಅಂತ ಅಂದ್ರೆ ಯಾವ ಶಾಲೆಯಲ್ಲಿ ಶಿಕ್ಷಕರು ಚಟುವಟಿಕೆಯಿಂದ ತೊಡಕೊಂಡಿರ್ತಾರೆ, ಎಲ್ಲಾ ರಂಗದಲ್ಲೂ ಕಲೆಯಲ್ಲಿರ್ಬೋದು, ಪಾಠದಲ್ಲಿರ್ಬೋದು, ಎಲ್ಲದರಲ್ಲೂ ಇರೋಂಥವ್ರು ಶಿಕ್ಷಕರಲ್ಲಿ ಆಸಕ್ತಿ ಎಷ್ಟು ಹೆಚ್ಚಾಗಿರುತ್ತೆ ಅಷ್ಟು ಮಕ್ಕಳಲ್ಲೂ ಸಹ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ಯಾಕೆಂದ್ರೆ ಮಕ್ಕಳು ಅವರೇ ಕಲ್ತಿರಲ್ಲ. ಶಿಕ್ಷಕ ತಾನು ಒಂದು ಕಲಾತ್ಮಕ ಜೀವನದೊಳಗೆ ಮಕ್ಕಳನ್ನ ಬೆಳೆಸ್ಬೇಕು ಅನ್ನೋ ಭಾವನೆ ಅವರಲ್ಲಿ ಬಂದಾಗ ಮಕ್ಕಳನ್ನ ಆ ಕಲೆಯಲ್ಲಿ ನೋಡೋದಕ್ಕೂ ಗುರ್ಸೋದಕ್ಕೂ ಸಾಧ್ಯ ಆಗುತ್ತೆ. ಅದೇ ರೀತಿಯಲ್ಲಿ ಎಲ್ಲ ಪುಟಾಣಿ ಮಕ್ಕಳನ್ನು ಡ್ರೆಸ್ ಅನ್ನ ಹಾಕೊಂಡು ಯಾವುದನ್ನ ಚಟುವಟಿಕೆ ಮಾಡಬೇಕು ಅನ್ನೋ ರೀತಿಯಲ್ಲಿ ಮಕ್ಕಳು ಇಲ್ಲಿ ಹಾಜರಾಗಿದ್ದಾರೆ. ಅದೇ ರೀತಿ ನನಗೆ ಶಿಕ್ಷಕರು ನೋಡಿದಾಗ ಒಂದು ಡೌಟ್ ಆಯ್ತು, ಅವ್ರದ್ದು ಏನಾದ್ರೂ ಇವತ್ತು ಕಲೋತ್ಸವ ಇದೆಯೋ ಅಂತಾನೆ. ಯಾಕೆಂದ್ರೆ ಅವರು ಎಲ್ಲ ಒಂದೊಂದು ಶಾಲೆರಿ ಒಂದೊಂದು ರೀತಿ ಯೂನಿಫಾರ್ಮ್ ಸೀರೆ ಹಾಕೊಂಡ್ ಬಂದಿರೋದ್ರಿಂದನ ಅವ್ರದ್ದು ಇದೆಯಾ ಅಂತ ನನಗೆ ಡೌಟ್ ಆಯ್ತು. ಇವತ್ತಿರೋದು ನೋಡಿದ್ರೆ ಮಕ್ಳದ್ ಮಾತ್ರನ, ಆದ್ರೆ ಶಿಕ್ಷಕರದ್ದು ಏನಾರು ಇದೆಯೋ ಅಂತ ಅನ್ನಿಸ್ತು. ಇರ್ಲಿ, ಅವರು ಒಂದು ಒಗ್ಗಟ್ಟಿನ ಇದನ್ನ ತೋರ್ಸ್ಕೊಟ್ಟಿದ್ದಾರೆ. ನಾವು ಸಹನ ಮಕ್ಕಳಿಗೆ ಮಾದರಿಯಾಗಿರ್ಬೇಕು ಅಂತನ ಯಾವುದೇ ಮಗುವನ್ನ ತೀರ್ಪುಗಾರರು ಕರೆಕ್ಟ್ ಆಗಿ ವಿಮರ್ಶಾತ್ಮಕವಾಗಿ ಭಾಗವಹಿಸಿರುವಂತಹ ಚಟುವಟಿಕೆ ಒಳಗೆ ಮಗು ಏನು ಪಾತ್ರಾಭಿನಯ ಮಾಡುತ್ತೆ ಅದನ್ನ ಕರೆಕ್ಟ್ ಆಗಿ ಗುರುತಿಸಿ ನ್ಯಾಯೋಚಿತವಾಗಿ ಅವರಿಗೆ ತೀರ್ಪನ್ನ ನೀಡ್ರಿ.
ಯಾಕೆಂದ್ರೆ ಮಗು ಪ್ರತಿಭೆ ಇಲ್ಲಿ ಹರಳುತ್ತಾ ಇದೆ. ಈ ಹರಳುವಿಕೆಯನ್ನ ನೀವು ಗುರುಸಿ ಗೊತ್ತಿಲ್ಲ. ನನ್ನಲ್ಲಿ ಒಂದೇ ಒಂದು ವಿನಂತಿ, ನಮ್ಮ BO ಆಫೀಸರ್ ಆಗಿರ್ಬೋದು, ನಮ್ಮ ಶಿಕ್ಷಕರಾಗಿರ್ಬೋದು, ನಮ್ಮ ಮುಖ್ಯ ಶಿಕ್ಷಕರಾಗಿರ್ಬೋದು, ನಮ್ಮ CRPಗಳಾಗಿರ್ಬೋದು, ಎಲ್ಲಾದ್ರಲ್ಲೂ ಮುಂದಿರ್ತಾರೆ. ನಾನೊಂದು ನೆನೆಸ್ಕೊಳಕ್ ಇಷ್ಟಪಡ್ತೀನಿ. ನಮ್ಗೆ ಯಾಕೋ ಎಲ್ಲ CRPಗಳು ಮಕ್ಕಳೇ ಒಂದ್ ನಿಮಿಷ ತುಂಬಾ ಕ್ರಿಯಾಶೀಲ CRPಗಳು ಸಿಗ್ತಾ ಇದ್ದಾರೆ. ಹೇಗೆ ಅಂದ್ರೆ ನಿಮ್ಮನ್ನೆಲ್ಲ ಒಗ್ಗೂಡಿಸ್ತಾರೆ. ಇದು ಕಾರ್ಯಕ್ರಮ ನಡಿಬೇಕು ಅಂದ್ರೆ ಒಗ್ಗೂಡಿಸೋದು ಮುಖ್ಯ. ತಿಂಗಳಿಗೆ ಮೀಟಿಂಗು, ಇದು ಯಾವ CRP ನಪ್ಪ ತಿಂಗಳಿಗೆ 2-3 ಮೀಟಿಂಗ್ ಕರೀತಾನೆ ಯಾರಪ್ಪ ಅಂತ ನಿಮ್ ಮನಸ್ಸಿಗೆ ಅನ್ಕೋಬಹುದು. ಬಟ್ ಆ ಒಗ್ಗೂಡಿಸೋದು ಆ ತರದಲ್ಲಿ ಎಲ್ಲಾ ಶಾಲೆ ಮುಖ್ಯ ಶಿಕ್ಷಕರು ಒಂದ್ ಕಡೆ ಕಲ್ತು ಮಾತಾಡ್ದಾಗೆ ನಮ್ಮ ಶಾಲೆಗಳ ಬಗ್ಗೆ ಏನು ಅಂತ ಎಲ್ಲರಿಗೂ ಗೊತ್ತಾಗೋದು. ನಮ್ಗೆ ಇವತ್ತು ನಾನು ನೆನೆಸ್ಕೊಳಕ್ ಇಷ್ಟಪಡ್ತೀನಿ, ಗಂಗಾಧರು ಅದೇ ತರ ಇದ್ರಿಲ್ಲಿ. ನಮ್ಮ ಮೂರ್ತಿ ಬರೋದಕ್ಕೆ ಮುಂಚೆ ಗಂಗಾಧರು ಅದೇ ತರ ಕ್ರಿಯಾಶೀಲವಾಗಿದ್ರು. ನಮ್ಮ ಕ್ಲಸ್ಟರಿನ ಅದೃಷ್ಟ ಇಂಥ CRPಗಳು ಸಿಕ್ಕಿರೋದು ನಾವು ಹೊಗಳಕ್ ಕೇಳ್ತಾ ಇಲ್ಲ. ನಮ್ಮ ಕ್ಲಸ್ಟರ್ ಅದೃಷ್ಟ. ನಾವು ನೋಡಿರುವಂತ CRPಗಳಲ್ಲಿ ಅವರು ಒಗ್ಗೂಡ್ಸಕ್ಕೆ ಪ್ರಯತ್ನ ಪಟ್ಟು ಇಂಥದನ್ನು ಕಾರ್ಯಕ್ರಮ ಮಾಡಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ತುಂಬಾ ಸಂತೋಷ ಆಗುತ್ತೆ. ಇಂಥ ಹಳ್ಳಿ ಮಟ್ಟದಲ್ಲಿ ಪ್ರತಿಭಾ ಕಾರಂಜಿ ಬಗ್ಗೆ ನಮ್ಮ ಮುಖ್ಯಸ್ಥರು ಒಂದೆರಡು ಮಾತು ಹೇಳಿದ್ರು, ಅದು ನಿಜ. ಇದೇ ಪ್ರತಿಭಾ ಕಾರಂಜಿ ಬೆಂಗಳೂರಲ್ಲಿ ನಡೆಸ್ತಾರೆ. ಆದ್ರೆ ಇಷ್ಟೊಂದು ಚಂದಾಗಿ, ಇಷ್ಟೊಂದು ನೋಡಕ್ಕೆ ಆನಂದವಾಗಿ, ಇಷ್ಟೊಂದು ಇದಾಗಿರಲ್ಲ. ಇಲ್ಲಿ ನೀವೇನ್ ಮಾಡ್ತೀರಾ? ಬರ್ತಿದ್ದಂಗೆ ಅವ್ರು ಹೇಳಿದ್ರು, ಕೋಲಾಟ, ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮುಕ್ಕಾಲು ಭಾಗ ಪ್ರತಿಭಾ ಕಾರಂಜಿಯಲ್ಲಿ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ. ಬೆಂಗಳೂರಲ್ಲಿ ಏನಿರುತ್ತೆ ಮಕ್ಕಳೇ ಕೇಳ್ಬೇಕು ನೀವು. ಹಲೋ, ಉತ್ಸವ, ಹಬ್ಬ, ಶಾಲೆಯಲ್ಲಿ ಹಬ್ಬದ ವಾತಾವರಣ. ಪ್ರತಿಭಾ ಕಾರಂಜಿ ಅನ್ನುವಂಥ ಪದದಲ್ಲಿ ಒಂದು ಉತ್ತರನೂ ಕೂಡ ಇದೆ. ಅಲ್ಲಿ ತಮ್ಮಲ್ಲಿರುವಂತಹ ಬೇರೆ ಬೇರೆ ರೀತಿಯಾದಂತಹ ಪ್ರತಿಭೆಯನ್ನ ವ್ಯಕ್ತಪಡಿಸುವಂತಹ ಒಂದು ವೇದಿಕೆ. ಓದಿನ ಜೊತೆಗೆ ತಮ್ಮಲ್ಲಿ ಅನೇಕ ರೀತಿಯಾದಂತಹ ಪ್ರತಿಭೆಗಳಿರುತ್ತೆ. ಅದರಲ್ಲಿ ಈಗಾಗಲೇ ನಮ್ಮ ಈಸುವ ರಂಗನಾಥ್ ಸರ್ ಹೇಳಿದ ಹಾಗೆ ನಿಮ್ಮಲ್ಲಿ ಸಂಗೀತದಲ್ಲಿ ಕೆಲವರಲ್ಲಿ ಪ್ರತಿಭೆ ಇರುತ್ತೆ, ರಂಗೋಲಿ ಬಿಡಿಸೋದ್ರಲ್ಲಿ ಕೆಲವರಿಗೆ ಪ್ರತಿಭೆ ಇರುತ್ತೆ. ಹಾಗೆ ಈಗಾಗಲೇ ಇಲ್ಲಿ ನಾವು ಈ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿದಂತ ಸಂದರ್ಭದಲ್ಲಿ ಕೋಲಾಟದ ಮೂಲಕ ತೋರಿಸಿದೆ. ಅಂದ್ರೆ ಕೋಲಾಟ, ಆಟ, ಹೀಗೆ ಅನೇಕ ರೀತಿಯಾದಂತಹ ಪ್ರತಿಭೆ ಮಕ್ಕಳಲ್ಲಿ ಏನು ವಿದ್ಯಾರ್ಥಿಗಳಿದ್ರೆ ತಮ್ಮಲ್ಲಿ ಅನೇಕ ರೀತಿಯಾದಂತಹ ಪ್ರತಿಭೆಗಳಿರುತ್ತೆ. ಆದ್ರೆ ಆ ಪ್ರತಿಭೆಗಳನ್ನ ವ್ಯಕ್ತಪಡಿಸೋದಕ್ಕೆ ಅಥವಾ ತಮ್ಮ ಪ್ರತಿಭೆಯನ್ನ ಹೊರಗಡೆ ತೆಗೆಯುವಂತಹ ಒಂದು ವೇದಿಕೆ ಬೇಕಾಗಿತ್ತು. ಆ ವೇದಿಕೆ ಇಲಾಖೆ ಪ್ರತಿ ವರ್ಷ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದ ಮೂಲಕ ನಿಮ್ಮ ಪ್ರತಿಭೆಯನ್ನ ಹೊರಗಡೆ ತರುವಂತಹ ಕೆಲಸವನ್ನ ಮಾಡ್ತಾರೆ. ಹಾಗೆ ಆ ಪ್ರತಿಭೆ ಇಲ್ಲಿ ತೋರಿಸೋದ್ರ ಮೂಲಕ ಅದರ ಜೊತೆಗೆ ನಿಮ್ಮಲ್ಲಿರುವಂತಹ ಪ್ರತಿಭೆಯನ್ನ ಹೊರಗಡೆ ತೆಗಿಬೇಕು. ನಿಮ್ಮಲ್ಲಿ ಯಾವುದ್ರಲ್ಲಿ ಆಸಕ್ತಿ ಇದೆ, ಓದಿನ ಜೊತೆಗೆ ಯಾವಲ್ಲಿ ನಿಮ್ಗೆ ಆಸಕ್ತಿ ಇದೆ ಅನ್ನುವಂಥದ್ದನ್ನ ನಿಮ್ಮ ಶಾಲೆಯ ಶಿಕ್ಷಕರು ಗುರುತಿಸೋದ್ರ ಮೂಲಕ ಇವತ್ತು ನಿಮ್ಮನ್ನೆಲ್ಲ ಕೂಡ ಸಿದ್ಧತೆ ಮಾಡಿಕೊಂಡು ಇವತ್ತು ಈ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬಂದಿದ್ದಾರೆ. ಹಾಗಾಗಿ ನಿಮ್ಮಲ್ಲಿರುವಂತಹ ಪ್ರತಿಭೆಯನ್ನ ಇಲ್ಲಿ ವ್ಯಕ್ತಪಡಿಸೋದ್ರ ಮೂಲಕ ನೀವು ಏನು ನಿಮ್ಮಲ್ಲಿದೆ ಆ ಪ್ರತಿಭೆ ಕ್ಲಸ್ಟರ್ ಹಂತದಲ್ಲಿ ತೋರಿಸಿ, ಹಾಗೆ ಕ್ಲಸ್ಟರ್ ಹಂತದ ಪ್ರತಿಭೆಗಳನ್ನ ತಾಲೂಕು ಹಂತ ಮತ್ತು ಜಿಲ್ಲಾ ಹಂತಕ್ಕೆ ಆ ಪ್ರತಿಭೆಗಳು ಬರುವಂತಾಗ್ಲಿ, ಆ ಪ್ರತಿಭೆ ರಾಜ್ಯ ಮಟ್ಟಕ್ಕೆ ಹೋಗಿ ನಿಮ್ಮ ಪ್ರತಿಭೆ ವ್ಯಕ್ತಪಡಿಸುವಂತ ಆಗ್ಲಿ ಅಂತ ಆಶಿಸ್ತಾ ನನಗೆ ಈ 24ರ ಶುಭಾಶಯಗಳನ್ನ ಕೋರ್ತಾ, ಶಿಕ್ಷಣ ಇಲಾಖೆಯ ಪ್ರತಿಷ್ಠಿತ ಹಾಗೂ ಹೆಮ್ಮೆಯ ಒಂದು ಕಾರ್ಯಕ್ರಮ ಕಲೋತ್ಸವ, ಜಿಲ್ಲಾ ಪಂಚಾಯಿತಿ ತುಮಕೂರು, ಜಿಲ್ಲಾ ಶಿಕ್ಷಣ ತರಬೇತಿ ಸಂಸ್ಥೆ ಹಾಗೂ ಜಿಲ್ಲಾ ಉಪನಿರ್ದೇಶಕರ ಕಚೇರಿ ತುಮಕೂರು, ಜಿಲ್ಲಾ ಶಿಕ್ಷಣ ಸಂಸ್ಥೆ ಹಾಗೂ ಉಪನಿರ್ದೇಶಕರ ಕಚೇರಿ ಮಧುಗಿರಿ, ತಾಲೂಕು ಪಂಚಾಯಿತಿ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಪಾವಗಡ, ಗ್ರಾಮ ಪಂಚಾಯಿತಿ ಚನ್ನಕೇಶವಪುರ ಹಾಗೂ ಸಮೂಹ ಸಂಪನ್ಮೂಲ ಕೇಂದ್ರ ಚನ್ನಕೇಶವಪುರ, ಜ್ಞಾನವಾಹಿನಿ ಶಾಲೆ ಹಾಗೂ ಕ್ಲಸ್ಟರ್ನ ಎಲ್ಲ ಶಾಲೆಗಳ ಸಂಯುಕ್ತಾಶ್ರಯದಲ್ಲಿ ನಡೀತಾ ಇರತಕ್ಕಂಥ 2024-25ನೇ ಕಲೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ವಂದಿಸ್ತಾ, ಈ ಒಂದು ಜಿ ಜಾಕ ಸುರುಜು ಹೇಳ್ತಾರೆ, ತರಗತಿ ಕೋಣೆಯ ಮಧ್ಯದಲ್ಲಿ ಏನು ಮಕ್ಕಳಲ್ಲಿರ್ತಕ್ಕಂಥ ಒಂದು ಪ್ರತಿಭೆಯನ್ನ ಹೊರ ತೆಗಿಲಿಕ್ಕೆ ಸಾಧ್ಯ ಇಲ್ಲವೋ ಅಂತಹ ಒಂದು ಪ್ರತಿಭೆಗಳನ್ನ
ವಿಶಿಷ್ಟ ವಿನೂತನ ಕಾರ್ಯಕ್ರಮಗಳ ಮುಖಾಂತರ ತೆಗೆಯಲಿಕ್ಕೆ ಸಾಧ್ಯ ಅಂತ ಹೇಳಿರ್ತಕ್ಕಂಥ ಒಂದು ಮಾತು ಕಟು ಸತ್ಯ. ಇಂತಹ ಒಂದು ಪ್ರತಿಭಾ ಪುರಸ್ಕಾರ ಅಥವಾ ಪ್ರತಿಭಾ ಕಾರಂಜಿ ಕಲೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಶಾಲಾ ಶಿಕ್ಷಣ ಇಲಾಖೆ, ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕರು, ಯುವಕರು, ಕ್ರಿಯಾಶೀಲರು, ಸಮಯಕ್ಕೆ ತಕ್ಕಂತೆ ಇಡೀ ತಾಲೂಕಿನ ನಮ್ಮ ಏನು 286 ಶಾಲೆಗಳಿದೆ, ಸಮಯಕ್ಕೆ ತಕ್ಕಂತೆ ಆಹಾರ ಧಾನ್ಯಗಳನ್ನು ಪೂರೈಕೆ ಮಾಡ್ತಾ ಎಲ್ಲರೊಂದಿಗೆ ನಗುಮುಖದಿಂದ ಸಹಾನುಭೂತಿಯಿಂದ ಇದ್ದು ನಮ್ಮ ಇಲಾಖೆಯ ಒಂದು ಕೆಲಸ ಕಾರ್ಯಗಳನ್ನು ಸುಸೂತ್ರವಾಗಿ ಮಾಡ್ತಾ ಇರತಕ್ಕಂಥ ನಮ್ಮ ತಾಲೂಕು ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀಯುತ ಶಂಕರಪ್ಪ ಸರ್ ಅವರಿಗೆ ನಮ್ಮ ಸಿಕೆಪುರ ಕ್ಲಸ್ಟರ್ನ ಪರವಾಗಿ ಆತ್ಮೀಯವಾಗಿರ್ತಕ್ಕಂಥ ಹೃದಯ ಸ್ಪರ್ಶಿ ಸ್ವಾಗತವನ್ನು ನಮ್ಮ ಎಲ್ಲ ಮಕ್ಕಳೊಂದಿಗೆ ಅರ್ಪಿಸ್ತಾ ಇದ್ದೀವಿ. ಹೃದಯ ಸ್ಪರ್ಶಿ ಸ್ವಾಗತ ಸರ್, ಸ್ವಾಗತ.